ಜಮಾದಾರ್ ಅವರೇ, ಮಾಲಿಕಯ್ಯ ಗುತ್ತೇದಾರ್ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ. ಮಾಲಿಕಯ್ಯ ಗುತ್ತೇದಾರ್ ಬೆಂಬಲಿಗರಿಂದ ತಿರುಗೇಟು. ಮಾಲಿಕಯ್ಯ ಗುತ್ತೇದಾರ್ ಅಹಿಂದ ವರ್ಗದ ಅನೇಕ ನಾಯಕರನ್ನು ಬೆಳೆಸಿದ್ದಾರೆ. ಶಾಸಕ ಪಾಟೀಲ್ ಪ್ರಕಾಶ್ ಜಮಾದಾರ್ ಅವರಿಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟಿದ್ದು ಕೋಲಿ ಸಮಾಜದ ಮತ ಸೆಳೆಯಲು ಮಾತ್ರ. ಅಫಜಲಪುರ ತಾಲೂಕಿನಲ್ಲಿ ಕಾಂಗ್ರೆಸ್ನ ಬಡದಾಟ ನಿಲ್ಲುವ ಹಂತದ ಯಾವುದೇ ಲಕ್ಷಣ ಕಾಣುತ್ತಿಲ್ಲ. ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಬಣ ಶಾಸಕ ಎಂವೈ ಪಾಟೀಲ್ ಅವರ ಆಪ್ತ ಪ್ರಕಾಶ್ ಜಮಾದಾರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಬೆಂಬಲಿಗರು ಎಂವೈ ಪಾಟೀಲ್ ಕೋಲಿ ಸಮಾಜದವರು ಯಾರನ್ನೂ ಬೆಳೆಸಿಲ್ಲ, ಕೇವಲ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನನ್ನ ವಿಠ್ಠಲ್ ಹಿರೂರು ಅವರ ಒತ್ತಾಯದ ಮೇರೆಗೆ ಟಿಕೆಟ್ ನೀಡಿ ಕೋಲಿ ಸಮಾಜದ ಮತ ಸೆಳೆಯಲು ಪ್ರಕಾಶ್ ಜಮಾದಾರ್ ಅವರನ್ನ ಮಾತ್ರ ಬೆಳೆಸಿದ್ದಾರೆ ಎಂದರು. ನಂತರ ಮಾತನಾಡಿದ ಜಮೀಲ್ ಗೌಂಡಿ, ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಮಾಡಿದಂತ ಅಭಿವೃದ್ಧಿ ತಾಲೂಕಿನ ಜನತೆ ಯಾವತ್ತೂ ಮರೆಯುವುದಿಲ್ಲ. ಅಂತಹ ನಾಯಕನ ಬಗ್ಗೆ ಹಗುರವಾಗಿ ಪ್ರಕಾಶ್ ಜಮಾದಾರ್ ಮಾತನಾಡುವುದನ್ನ ನಿಲ್ಲಿಸಬೇಕೆಂದರು. ನಂತರ ಮಾತನಾಡಿದ ದೇವೇಂದ್ರ ಜಮಾದಾರ್, ತಾಲೂಕಿನಲ್ಲಿ ಹಲವಾರು ಕೋಲಿ ಸಮಾಜದ ಮುಖಂಡರನ್ನ ಪ್ರಥಮ ದರ್ಜೆ ಗುತ್ತೇದಾರರನ್ನಾಗಿ ಮಾಡಿ ಬೆಳೆಸಿದ್ದು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಮಾತ್ರ. ಹಾಗಾಗಿ ಅವರು ಅಹಿಂದ ನಾಯಕ ಎಂದು ಜನ ಗುರುತಿಸಿದ್ದಾರೆ ಎಂದರು. ಇನ್ನೋರ್ವ ಮುಖಂಡ ಅವಧೂತ ಬನ್ನೇಟಿ ಮಾತನಾಡಿ, ಮಾಲಿಕಯ್ಯ ಗುತ್ತೇದಾರ್ ಎಲ್ಲಾ ವರ್ಗದ ಜನರಿಗೆ ನ್ಯಾಯ ಕಲ್ಪಿಸಿದ್ದಕ್ಕಾಗಿಯೇ ಅವರನ್ನ 6 ಬಾರಿ ಶಾಸಕರಾಗಿ ಹಾಗೂ 1 ಬಾರಿ ಮಂತ್ರಿಯಾಗಿ ಮಾಡಿದ್ದಾರೆ ಎಂಬುದನ್ನ ಪ್ರಕಾಶ್ ಜಮಾದಾರ್ ನೆನಪು ಮಾಡಿಕೊಳ್ಳಬೇಕು. ನಮ್ಮ ನಾಯಕರ ಬಗ್ಗೆ ಮಾತನಾಡುವ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ದೇವೇಂದ್ರ ಜಮಾದಾರ್, ಸುರೇಶ್ ಹಲಸಂಗಿ, ಜಮೀಲ್ ಗೌಂಡಿ, ರಾಮಣ್ಣ ನಾಯ್ಕೊಡಿ, ವಿಜಯ್ ಕುಮಾರ್ ಪಾಟೀಲ್, ಮಂಜೂರ ಅಹಮದ್ ಪಟೇಲ್, ಶಂಕರ್ ಮೇತ್ರಿ, ಅವಧೂತ ಬನ್ನೇಟಿ, ಶ್ರೀಮಂತ ಭಂಡಾರಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಕಲಬುರಗಿ. ಹಲವಾರು ಅಭಿವೃದ್ಧಿ ಏನು ಮಾಡ್ಯಾರ ತಾಲೂಕು ಅಂದ್ರೆ ಇವರೇ ಆಗ್ಯದ, ಇವ್ರದಿಂದ ಎಲ್ಲನೇ ಆಗ್ಯದ. ಸಾಲಿ ಆಗ್ಯದ, ಹಾಸ್ಪಿಟಲ್ ಆಗ್ಯದ, ದಾಖಲೆ ಆಗ್ಯದ. ತಾವು ಎಷ್ಟು ನೀವು ಅಂತೀರಿ ಪ್ರಕಾಶ್ ಜಮಾದಾರ್ ಅಣ್ಣವ್ರು ಅಂತಾರ, ನಾನು ಎಲ್ಲಿ ಅನ್ಯಾತ ನಾವು ವಿರುದ್ಧ ಹೋರಾಟ ಮಾಡ್ತೀವಿ ಅಂದ್ರಿ. ಎಲ್ಲಿ ಹೋರಾಟ ಆಗ್ಯದ ನಿಮ್ಮ ಏನಾಗ್ಯದ ಅಭಿವೃದ್ಧಿ ನೋಡ್ರಿ, ನೀವೇ ಕಾಣ್ತಿರೋದು ನೋಡ್ರಿ. ಅಫಜಲ್ಪುರದಾಗ ಏನು ಅಭಿವೃದ್ಧಿ ಆಗ್ಯದ ಅಂದ್ರೆ ಮೊನ್ನೆ ಕರೋನಾದಾಗೆ ವೆಂಟಿಲೇಟರ್ಗಳು ತಮಗೆ ಗೊತ್ತಿದ್ದೆ. 4-5 ಜನ ಬಡವರು ಉಸಿರುಗಟ್ಟು ಸತ್ರು ಇಲ್ಲಿ ಅಫಜಲ್ಪುರದಾಗ. ವೆಂಟಿಲೇಟರ್ಗಳು ರಿಪೇರಿಗೆ ಹೋಯ್ದ್ರು, ಹೊಸ ರಿಪೇರಿಗೆ ಹೋಯ್ದಾರ ಅಂತ ಹೇಳಿದ್ರು. ಉಸ್ತುವಾರಿ ಮಿನಿಸ್ಟರ್ ಆದ BJP ಇದ್ರು ನರವಣೆ ಸಾಹೇಬರು. ಎಲ್ಲ ಗೊತ್ತದ ಜನಕ್ಕೆ, ಯಾರು ಸೇವೆ ಮಾಡ್ಯಾರ ಜನಕ್ಕೆ, ಯಾರಿಲ್ಲ. ಅದಕ್ಕೆ ಬಂದಿಲ್ಲ ಅವರು. 6 ಸಾರಿ ಗೆದ್ದು ಬಂದಿವ್ರು. ಯಾರು ಅಂದ್ರೆ ಅಫಜಲ್ಪುರದಾಗ ಶ್ರೀಮಾನ್ ಮಾಲಿಕಯ್ಯ ಗುತ್ತೇದಾರ್ ಸಾಹೇಬ್ರೆ. ಮತ್ತು ಅವ್ರಿಗೆ ಜನ ಬೆಂಬಲ ಮಾಡ್ಲಕತ್ತಾರ. ಜನ ಮಧ್ಯದಾಗಿದ್ದಾರೆ, ಅಹಿಂದ ನಾಯಕ ಇದ್ದಾರೆ ಅವರು. ಅದಕ್ಕೆ 35,000 ಮತದಾರರಿರುವ ಕುರುಬ ಸಮಾಜವನ್ನು ನೀವು ಯಾವ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಉಸಿರುಗಟ್ಟು ವಾತಾವರಣ ನಿರ್ಮಾಣ ಮಾಡಿದ್ದೀರಿ ಅಂದರೆ, ಫಾರ್ ಎಕ್ಸಾಂಪಲ್ ಬೀರಣ್ಣ ಕಲ್ಲೂರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅರ್ಧದಲ್ಲಿ ಅವರ ಜಿಲ್ಲಾ ಪಂಚಾಯತಿ ಸದಸ್ಯ ಸ್ಥಾನವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವಾಗ ಮಾಡಿರಿ ನೀವು. ಎರಡನೇದಾಗಿ JM ಕೊರ್ಬೋರು ಒಬ್ಬ MLA ಕ್ಯಾಂಡಿಡೇಟ್, ಅವರು MLA ಗೆಲ್ಲಿಸುವಂಥ ತಾಕತ್ತಿರುವ ಒಬ್ಬ ನಾಯಕ ಸಮಾಜದ, ಕುರುಬ ಸಮಾಜದ್ದು. ಅವ್ರಿಗೆ ಇವತ್ತಿನ ದಿನ ನಡು ರಸ್ತೆಯಲ್ಲಿ ಯಾವ ಥರ ಅವರಿಗೆ ಅಳುವ ರೀತಿ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದೀರಿ ಎಂದು ಇಡೀ ಕುರುಬ ಸಮಾಜ ಇವತ್ತು ನೋಡ್ತಾ ಇದೆ. ಇದರ ಪರಿಣಾಮ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತದೆ ಅಂತ ಹೇಳ್ತಾ ಇದನ್ನು ಮಾಡ್ಲಿಕ್ಕತ್ತೀರಿ. ಅದು ನಮ್ಮ ತಾಲೂಕಿನ ಜನಕ್ಕೆ ಸುಮಾರು 2 ವರ್ಷದಿಂದ ನೋಡ್ತಾ ಇದ್ದಾರೆ. ಮೊದಲು ಕೆಲಸ ಮಾಡಿರಿ. ನೀವು ಪಿರಿಯಡಿಗೆ 10 ವರ್ಷ ಸಾಲಿಗೆ ಬರ್ತೀವಿ, ನೀವು 8 ವರ್ಷ ಐತಿಗೆ ನೀವು MLA ಇದ್ದೀರಿ. ನೀವು ಮೊದಲು ಕೆಲಸ ಮಾಡಿರಿ. ಇದು ಮಾಡೋದಕ್ಕಂತ ಒಂದು ಸ್ವಲ್ಪ ಕೆಲಸದ ಕಡೆ ಗಮನ ಕೊಟ್ಟರಪ್ಪ ಅಂತಂದ್ರೆ ಒಂದು ಒಳ್ಳೇದಾಗ್ತದ. ಇದು ಮಾಡಿರಿ. ಮೊದಲು ಯಾವುದೇ ಸಮಾಜದ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಕ್ಕಿಂತ ಹೋಗಬೇಡ್ರಿ. ಸ್ವಲ್ಪ ಕೆಲಸದ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡ್ರಿ ಅಷ್ಟೇ. ಪ್ರಕಾಶ್ ಜಮಾದಾರ್ ಅವರು ಇತಿಹಾಸ ಮಾಡ್ತಿದ್ದಾರೆ. ಅವರು ಏನು ಕೋಳಿ ಸಮಾಜಕ್ಕೆ ಯಾರಿಗೆ ಏನು ಮಾಡ್ಯಾರ ಅನ್ನೋದು ಗೊತ್ತೆ. ಬರೀ ಹೆಮ್ಮೆ ಪಟ್ಟದ್ದು ಬರೀ ಅವ್ರ ಹಿಂದೆ ಚೇಲ ಎಂಬುದಕ್ಕೆ ಸಿಟ್ಟು ಬಂದಾಗಿ ನಮ್ಮ ಸಮಾಜದಲ್ಲಿ ಪ್ರೇರಣವಾಗಿ ಮಾತಾಡಕತ್ತಾರ ಅಷ್ಟೇ. ಅವರು ನಮ್ಮ ಸಮಾಜಕ್ಕೆ ಎಷ್ಟು ಏನು ಮಾಡ್ಯಾರ ಮಾಲಿಕ ಸಹಸ್ರ ಲಿಸ್ಟ್ ಬರೋದು ಪೂರ ಒಂದು ಪೇಜ್ ತುಂಬ್ತಾವೆ. ಅಷ್ಟು ಹಗರಾಗಿ ಮಾಲಿಕೆ ಸಾವಿರ ಬದಲಾಗ ಅಷ್ಟು ಸರಳವಾಗಿ ಮಾತಾಡಬಾರ್ದು ಮನುಷ್ಯ. ನಿಮ್ದು ಯೋಗ್ಯತೆ ಪ್ರಕಾರ ಅಷ್ಟೇ ನೀವು ಮಾತಾಡೋದು, ಹೆಚ್ಚಿಗೆ ಮಾತಾಡಬಾರ್ದು. ಮಾತಾಡ್ಬೋದಲ್ಲ ನಿಮ್ಮ ಚೀಲೆ ಅಂದಿದೆ ಏನಾದ್ರ ಬದಲು ಸ್ಪಷ್ಟನೆ ಇವ್ರು ಮಂಜೂರವರು ಜಮೀಲ್ ಅವರು ಕೊಡ್ತಾರೆ. ಅದ್ರ ಬದಲಾಗ ಅದು ಏನಾದ್ರೆ ಅಷ್ಟು ಕೊಡ್ತಾರೆ. ಆದ್ರೆ ಭೀ ನೀವು ಇಟ್ಟೋಲವ್ರ ಬದಲಾಗಿ ಇಟ್ಟೋರ ಹೆಸರು ಹೇಳ್ಕೊಂಡು ನೀವು ರಾಜಕೀಯ ಮಾಡ್ತೀರಿ. ಇಟ್ಟೋಲವ್ರಲ್ಲಿ MLA ನಿಂತಾಳಾಗ ನೀವು ಅವ್ರಿಗೆ ಮಾಡಿರಿ. ಏನು ಮಾಡಿರಿ ಅವರಿಗೆ? ಚೂರಿ ನೀವು ಹಾಕಿರೋರಿಗೆ. ಅದ್ರಲ್ಲಿ ಚೂರಿ ಮತ್ತು ಅವ್ರ ಹೆಸರು ಹೇಳ್ಕೊಂಡು ನೀವು ರಾಜಕಾರಣ ಮಾಡ್ತೀರಿ. ಸ್ಪಷ್ಟನೆ ಪಡಿಸಬೇಕು.
ಕೋಳಿ ಸಮಾಜದಾಗ ಎಮ್ ಆರ್ ಪಾಟೀಲ್ ಹತ್ರ ಎಷ್ಟು ಮಂದಿ ಗುತ್ತಿಗೆದಾರರಿಗೆ ಬೆಳೆಸಿದ್ದಾರ? ಕೋಳಿ ಸಮಾಜದ ಅಷ್ಟೇ ಮಾತಾಡ್ತಾ ಇದ್ದೀನಿ ನಾನು. ಅಲ್ಲಿಂದ ಕೋಳಿ ಸಮಾಜದವರಿಗೆ ಎಷ್ಟು ಮಂದಿಗೆ ಅವರು ಅಧಿಕಾರ ಕೊಟ್ಟಾರ? ಪ್ರಕಾಶ್ ಜಮಾದವ್ರಿಗೆ ಬಿಟ್ಟರೆ ಇನ್ನು ಯಾರಿಗೆ ಕೊಟ್ಟಾರ ಅವರು ಸ್ಪಷ್ಟನೆ ತಿಳಿಸಬೇಕು. ಹಿಂದುಳಿದ ವರ್ಗದ ಸದಸ್ಯರನ್ನಾಗಿ ಮಾಂತೇಶ್ ಪಾಟೀಲ್ ರವರನ್ನ ಮಾಲಿಕೆ ಗುತ್ತೇದಾರವರೇ ಮಾಡಿದ್ದಾರೆ. ಇನ್ನು ಒಂದು ಕಾಂಟ್ರಾಕ್ಟರ್ ಯಾರಿಗೆ ಬೆಳೆಸಿರಿ ನೀವು ಕೋಳಿ ಸಮಾಜದ ಹಿಂದುಳಿದವರಿಗೆ ಅಂತ ಕೇಳ್ತೀರಿ. ಇವತ್ತು ದೇವೇಂದ್ರಣ್ಣ ಜಮಾದಾರ್ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್, ಅದು ಮಾಲಿಕೆ ಗುತ್ತೇದಾರರು ಮಾಡಿರುವಂತ ಕೊಡುಗೆ. ಅದು ಇವತ್ತು ರಮೇಶ್ ಮಾಣಿಕಪ್ಪ ಮಸ್ತಾರ್ ಅವರ ಮಗನಿಗೆ ಕೂಡ ಇದೇ ಸನ್ಮಾನ್ಯ ಶ್ರೀ ಮಾಲಿಕೆಯ ಗುತ್ತೇದಾರ್ ಸಾಹೇಬ್ರೆ ಮಾಡಿದ್ದು. ಇನ್ನು ಒಂದೇನಂದ್ರೆ ಶಿವಗಾಣೂರವರು, ಅದು ನಿಮ್ಮ ಸ್ವಂತ ಕಲ್ಲೂರು ಗ್ರಾಮದವರೇ ಅವ್ರಿಗೂ ಕೂಡ ಕ್ಲಾಸ್ 1 ಕಾಂಟ್ರಾಕ್ಟರ್ ಮಾಡಿದವರು ಸನ್ಮಾನ್ಯ ಶ್ರೀ ಮಾಲಿಕೆಯ ಗುತ್ತೇದಾರ್ ಅವರು ಅಂತ ಹೇಳಿ ತಮಗೆ ನೆನಪಿರ್ಲಿ. ಮತ್ತೇನ್ ಕೇಳ್ತೀರಿ? ಇಲ್ಲ, ಇವತ್ತು ತಾಲೂಕಿನಲ್ಲಿ ಹಿಂದುಳಿದ ವರ್ಗದ ಇದು ಕೇಳದೆ ಆಯ್ತು, ಇದು ಸರಿ ಆಯ್ತು. ಮುಂದೇನಪ್ಪಾ ಅಂದ್ರೆ ಈ ತಾಲೂಕಿನಲ್ಲಿ ನೀವು ಕಾರ್ಯಕರ್ತರನ್ನ ನೀವು ಸರಿಯಾಗಿ ನೋಡ್ಕೊಳ್ಳಲ್ಲ. ಇವತ್ತು ಸರಿಯಾಗಿ ನೋಡ್ಕೊಳ್ತಾ ಇರೋದಕ್ಕೆ ನಾವೆಲ್ಲ ಸಣ್ಣವರು, ಅವ್ರ ಮೊಮ್ಮಕ್ಕಳು ವಯಸ್ಸಿಲ್ಲ, ಇವತ್ತು ನಮಗೂ ಅವ್ರ ಜೊತೆಯಲ್ಲಿ ತಗೊಂಡು ನಮ್ಗೆ ತಿರುಗಾಡ್ತಾರೆ. ಅಂದ್ರೆ ಅದು ಅವ್ರು ಕೊಟ್ಟಿರ್ತಕ್ಕಂಥ ಗೌರವ, ಅವ್ರು ಕೊಟ್ಟಿರ್ತಕ್ಕಂಥ ಪ್ರೀತಿ, ಅದು ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು. ಇನ್ನ ಒಂದು ಏನಪ್ಪಾ ಅಂದ್ರೆ ಈ ತಾಲೂಕಿನಲ್ಲಿ ನಮ್ಮ ನಾಯಕರು ಹಿಂದುಳಿದ ವರ್ಗದ ನನಗೆ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಮಾಡಿದ್ದಾರೆ. ನಿಮಗೆ ಒಬ್ಬ ಧೀಮಂತ ನಾಯಕ, ಈ ಕೋಲಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಧೀಮಂತ ನಾಯಕ ವಿಠ್ಠಲ್ ಹೇರೂರ್ಜಿಯವರ ಭಯಕ್ಕಾಗಿ ನಿಮಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟಿದ್ದಾರೆ. ನಿಮ್ಮ ಸ್ವಂತ ಸಲುವಾಗಿ ಏನೂ ಕೊಟ್ಟಿಲ್ಲ. ಅದು ನೀವು ಅರ್ಥ ಮಾಡ್ಕೋಬೇಕು. ಅದು ನೀವು ಜಿಲ್ಲಾ ಪಂಚಾಯತಿ ಸದಸ್ಯರ ಆಗಿದ್ರೆ ಅಂದ್ರೆ ಅದು ವಿಠ್ಠಲ್ ಹೇರೂರ್ಜಿಯವರ ಕೊಡುಗೆ. ಅದು ಯಾಕಂದ್ರೆ ರಾತ್ರಿ ಹೋಗಿ ಪ್ರಚಾರ ಮಾಡಿ ನೀವು ಜಿಲ್ಲಾ ಪಂಚಾಯತಿ ಗೆಲ್ಲಿಸ್ಕೊಂಡ್ ಬಂದ್ರೆ ಅದು ವಿಠ್ಠಲ್ ಹೇರೂರ್ಜಿ ಅವರು. ಅದು ಯಾರು ಮಾಡ್ಯಾರ ಅವ್ರ ಹೆಸರು ಹೇಳ್ರಿ. ನೀವು ವಿನಾಕಾರಣಕ್ಕೆ ಅವ್ರು ಮಾಡ್ರಿ ಇವ್ರು ಮಾಡ್ರಿ ಅಂತ ಹೇಳೋದು ಸರಿಯಲ್ಲ. ಇನ್ನೊಂದು ಇಂಥ ನಮ್ಮ ಒಂದು ಹಿಂದುಳಿದ ವರ್ಗದ ಮಹಾನ್ ನಾಯಕನಿಗೆ ನೀವೆಲ್ಲ ಹಿಂಗೆ ಮಾತಾಡೋದು ಸರಿ ಇಲ್ಲ. ಇದಕ್ಕೆ ನಾವು ಮುಂದೆ ಕಡಿವಾಣ ಹಾಕ್ತೀವಿ. ಇದೇ ತರ ನೀವೇನಾದ್ರೂ ಮಾತಾಡಿದ್ರೆ ಅಂದ್ರೆ ನಾವು ತಕ್ಕ ಉತ್ತರವನ್ನು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೀವಿ. ಮಾಲಿಕೆ ಗುತ್ತೇದಾರ್ಜಿಯವರ ಅಭಿಮಾನಿ ಬಳಗ ಎಲ್ಲದಕ್ಕೂ ಇನ್ನು ತಯಾರಾಗಿ ನಿಂತದ. ನೀವು ಎಚ್ಚರದಿಂದ ಏನೇ ಮಾತಾಡ್ಬೇಕಾದ್ರೆ ನಮ್ಮ ನಾಯಕರ ಬಗ್ಗೆ ನೀವು ಎಚ್ಚರವಾಗಿ ಮಾತಾಡ್ಬೇಕಂತ ಹೇಳಿ ನಿಮಗೆ ಆಗ್ರಹ ಮಾಡ್ತೀನಿ. ಈ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.